ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸುಸ್ವಾಗತ. ಎರಡು ವಿಚಾರವಾಗಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಒಂದು ಯುವ ನಿಧಿ, ಒಂದು ಗೃಹಲಕ್ಷ್ಮಿ. ಎವ್ರಿ ಸಿಂಗಲ್ ಕಮೆಂಟ್ ಅಲ್ಲಿ ಇವಾಗ ನನಗೆ ಬರ್ತಾ ಇರುವಂತದ್ದು ಯುವ ನಿಧಿ ಏನಾಯ್ತು ಅಪ್ಡೇಟ್ ಕೊಡಿ, ಯುವ ನಿಧಿ ಏನಾಯ್ತು ಅಂತ ಹೇಳಿ ಅಪ್ಡೇಟ್ ನ ಕೊಡಿ ಅಂತ ಹೇಳಿ ನನಗೆ ತುಂಬಾ ಜನ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ. ಯುವ ನಿಧಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನ್ ಕತೆ, ಏನ್ ಮಾಡೋದು, ಏನ್ ಆಗ್ತಾ ಇದೆ, ಪ್ರೊಸೀಜರ್ಸ್ಗಳು, ಅಮೌಂಟ್ ಬರುತ್ತಾ ಅನ್ನೋದ್ರ ಬಗ್ಗೆ ತುಂಬಾ ಜನ ಆಕ್ಚುಲಿ ವಿದ್ಯಾರ್ಥಿನಿಯರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಬರ್ತೀನಿ. ಸೊ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ, ಸ್ಕಿಪ್ ಮಾಡ್ಬಿಡಿ, ಯಾಕಂದ್ರೆ ನಿಮಗೂ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ. ಸೊ ಯುವ ನಿಧಿ ಬಗ್ಗೆ ಫಸ್ಟ್ ನಾನು ಮಾತಾಡ್ತೀನಿ. ಯುವ ನಿಧಿ ಅಮೌಂಟ್ ಆಲ್ರೆಡಿ ಇವಾಗ ನಾವು ಜೂನ್ ತಿಂಗಳಿಗೆ ಬಂದಾಯ್ತು. ತುಂಬಾ ಜನ ನನಗೆ ಕಂಪ್ಲೇಂಟ್ ಮಾಡಿರೋದೇನು ಅಂತ ಅಂದ್ರೆ ಜಾನ್ವರಿಯಿಂದ ನಮಗೆ ಬಂದಿಲ್ಲ, ಕೆಲವ್ರಿಗಂತೂ ಡಿಸೆಂಬರ್ ಇಂದ ಬಂದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ನ ಮಾಡೋದು. ಇದರ ವಿಚಾರವಾಗಿ ಇತ್ತೀಚೆಗೆ ಅಂದ್ರೆ ಇವಾಗ ಡಿ.ಕೆ.ಶಿ ಅವ್ರು ಬರಕ್ಕಿಂತ ಮುಂಚೆ ಸಿದ್ದರಾಮಯ್ಯ ಅವರು ಇದ್ರಲ್ಲ ಸಿಎಂ ಸ್ಥಾನದಲ್ಲಿ, ಅವ್ರು ಹೇಳಿದ್ರು ಇಲ್ಲ ನಾವು ಕೊಡ್ತೀವಿ ಅಮೌಂಟ್ ನೆಲ್ಲ ನಾವು ಇಷ್ಟು ಮಾಡಿದೀವಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿಗೆ ಕ್ಲೋಸ್ ಮಾಡಿದ್ರು. ಹೊಸ ಸಿಎಂ ಕೂಡ ಬಂದಾಯ್ತು. ಹೊಸ ಸಿಎಂ ಬಂದ ಮೇಲೆ ಅಟ್ಲೀಸ್ಟ್ ಯುವ ನಿಧಿ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕಿತ್ತು ಅಂತ. ಬಿಕಾಸ್ ಇವಾಗ 6ನೇ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಫ್ರೀ ಆಗಿ ವಿದ್ಯಾರ್ಥಿನಿಗಳಿಗೆ ಅಂದ್ರೆ ಸ್ಕೂಲ್ ಮಕ್ಕಳು, ಕಾಲೇಜ್ ಮಕ್ಕಳಿಗೆಲ್ಲ ಫ್ರೀ ಆಗಿ ಬಸ್ ಕೊಟ್ಟಿದ್ದಾರೆ. ಇದೇ ತರ ಯಾಕೆ ಯುವ ನಿಧಿನ ಇವರು ಇದ್ರ ಬಗ್ಗೆ ಟಾಪಿಕ್ ನ ಮಾತಾಡ್ತಾ ಇಲ್ಲ ಅನ್ನೋದು ನಮ್ಗೊಂದು ಪ್ರಶ್ನೆ ಆಗಿದೆ. ಆಲ್ಮೋಸ್ಟ್ 6 ತಿಂಗಳ ಕಾಲ ನಾವು ಗೃಹಲಕ್ಷ್ಮಿದು ದೊಡ್ಡದು ಅನ್ಕೋತಾ ಇದೆ, ಆದ್ರೆ ಯುವ ನಿಧಿ ಬಗ್ಗೆ ಯೋಚನೆ ಮಾಡಿದಾಗ ಯುವ ನಿಧಿಗೆ ದುಡ್ಡೇ ಕೊಡ್ತಾ ಇಲ್ಲ ಗವರ್ಮೆಂಟ್. ನಮ್ಮ ಹತ್ರ ಫಂಡ್ ಇಲ್ಲ. ಏನಂದ್ರೆ ಏನ್ ಮಾಡಿದ್ದಾರೆ, ಯುವ ನಿಧಿಗೆ ಇದ್ದಿದ್ದ ಫಂಡ್ ನ ಗೃಹಲಕ್ಷ್ಮಿಗೆ ಎತ್ಕೊಂಡಿದ್ದಾರೆ. ಅಂಡ್ ಯುವ ನಿಧಿಗೆ ರಿಜಿಸ್ಟರ್ ಆಗಿರೋದು ಕೇವಲ 1.5 ಲಕ್ಷ ಸ್ಟೂಡೆಂಟ್ಸ್ ಮಾತ್ರ. ಯಾಕಂದ್ರೆ ಇದು ಲಾಂಚ್ ಮಾಡಿನೇ ಆಗ್ಲೇ 3 ವರ್ಷ ಆಯ್ತು. 3 ವರ್ಷದಿಂದ ಯಾರಿಗಿರ್ಲಿಲ್ಲ ಕೆಲಸ ಅಂತವರಿಗೆ ಮಾತ್ರ ಅಪ್ಲಿಕೇಶನ್ಸ್ ಕೊಟ್ಟಿದ್ರು. ರೀಸೆಂಟ್ ಆಗಿ 2025 ಅಲ್ಲೂ ಯಾರಿಗಾದ್ರೂ ಆಗಿಲ್ಲ, ಪ್ಲೇಸ್ಮೆಂಟ್ ಆಗಿಲ್ಲ, ನಾವು ಅಪ್ಲಿಕೇಶನ್ ಹಾಕ್ಬೋದು ಅಂದ್ರೆ ಅವ್ರಿಗೆ ಅಪ್ಲಿಕೇಶನ್ಸ್ ಓಪನ್ ಮಾಡ್ಲಿಲ್ಲ. ಈ ರೀತಿ ಸಮಸ್ಯೆ ಇದ್ದಾಗ 6 ತಿಂಗಳಿಂದ ಯುವ ನಿಧಿದು ದುಡ್ಡೇ ಕೊಟ್ಟಿಲ್ಲ ಗೌರ್ಮೆಂಟ್. ಸೊ ಇವಾಗ ಏನಾಗಿದೆ ಅಂತಂದ್ರೆ ಹೊಸ ಮಿನಿಸ್ಟ್ರು ಬಂದ್ರು, ಹೊಸ ಎಲ್ಲ ಪಾರ್ಟಿಗಳೆಲ್ಲ ಹೊಸ, ನಿಮ್ಗೆ ಗೊತ್ತು ಇಂಟರ್ನಲ್ ಪ್ರಾಬ್ಲಮ್ಗಳು ಏನೆಲ್ಲ ಆಗ್ತಾ ಇದಾವೆ ಅಂತ ಹೇಳ್ಬಿಟ್ಟು. ಸೊ ಇದರ ವಿಚಾರವಾಗಿನೇ ನಾವು ಕೇಳಿದಾಗ ಇದುವರೆಗೂ ಯುವ ನಿಧಿ ಅಮೌಂಟ್ ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರೆ ಇದ್ರ ಬಗ್ಗೆ ತುಟುಕ್ ಪಿಟಿಕ್ ಅಂತ ಇಲ್ಲ ಗೌರ್ಮೆಂಟ್. ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲ, ಯಾವಾಗ ಕೊಡಬಹುದು, ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲ. ಸೊ ಯಾವ ರೀತಿ ಆಗ್ಬಿಟ್ಟಿದೆ ಅಂತಂದ್ರೆ ಈ ಕಡೆ ನಂಬ್ಕೊಂಡು ಪಾಪ ಕೆಲಸ ಸಿಗ್ದಿಲ್ದಿರೋರ್ಗೆ ಏನೋ ಒಂಚೂರು ಇನ್ಕಮ್, ಏನೋ ಒಂಚೂರು ಅಟ್ಲೀಸ್ಟ್ ಪಾಕೆಟ್ ಮನಿ ಸಿಗ್ತಾ ಇತ್ತು, ಅದು ಸಿಗ್ದಿರೋ ಹಾಗಾಗಿದೆ. 6 ತಿಂಗಳಿಂದ ದುಡ್ಡು ಕೊಟ್ಟಿಲ್ಲ, ಯಾವಾಗ ಕೊಡ್ತಾರೆ, ಒಂದೇ ಸತಿ ಜಮಾ ಮಾಡ್ತಾರ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ. ಈ ಕಡೆ ಇನ್ನೊಬ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಯಾಕೆ ಗೌರ್ಮೆಂಟ್ ಥಿಂಕ್ ಮಾಡ್ತಾ ಇಲ್ಲ ಅಂತ ಅರ್ಥ ಆಗ್ತಿಲ್ಲ. ಸೊ ಒಂದು ಬೇಜಾರಿನ ಸಂಗತಿ ಆಕ್ಚುಲಿ ಹೇಳ್ಬೇಕು ಇದು ಅಂತ ಹೇಳಿದ್ರೆ. ಇದ್ರ ಜೊತೆಗೆ ಅಫ್ಕೋರ್ಸ್ ಇವಾಗ ಯುವ ನಿಧಿ ಬಗ್ಗೆ ಅಂತೂ ನಮ್ಗೆ ಅಪ್ಡೇಟ್ಸ್ಗಳು ಬಂದಿಲ್ಲ. ನಾನು ಹೇಳ್ತಾ ಇರೋದು ಅಪ್ಡೇಟ್ಸ್ಗಳು ಬಂದಿಲ್ಲ. 6 ತಿಂಗಳಿಂದ ಸುಮಾರು ಜನಕ್ಕೆ ಅಮೌಂಟ್ ಸಿಕ್ಕಿಲ್ಲ. ಬಟ್ ಅದು ಯಾವಾಗ ಕೊಡ್ತಾರೆ, ಅದ್ರ ಬಗ್ಗೆ ಯಾವಾಗ ಗೌರ್ಮೆಂಟ್ ಮಾತಾಡುತ್ತೆ ಅಥವಾ ಪ್ರೆಸ್ ಮೀಟ್ಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆನೂ ನಮ್ಗೆ ಮಾಹಿತಿ ಇಲ್ಲ. ಮಾಡೋವರೆಗೂ ನಾವು ವೆಯ್ಟ್ ಮಾಡ್ಲೇಬೇಕು. ಯುವ ನಿಧಿದು ಯಾವುದೇ ಅಪ್ಡೇಟ್ಸ್ಗಳು ಇಲ್ಲ, ಬೇಜಾರಿನ ಸಂಗತಿ. ಅಂಡ್ ನೆಕ್ಸ್ಟ್ ಗೃಹಲಕ್ಷ್ಮಿ 30 ಕಂತಿನ ಹಣ ಜಮಾ ಆಗಿದೆ. ಆಲ್ಮೋಸ್ಟ್ ಎಲ್ಲರಿಗೂ ಬರ್ತಾ ಇದೆ. 31 ಎಕ್ಸ್ಪೆಕ್ಟ್ ಮಾಡಬೇಡಿ, ನಾನು ಪದೇ ಅದನ್ನ ರಿಪೀಟ್ ಮಾಡಕ್ ಹೋಗಲ್ಲ. 31 ಡೌಟ್ ಇದೆ ಬರೋದು. ಸೊ 30ವರೆಗೂ ಎಷ್ಟು ದುಡ್ಡು ಬಂದಿದೆ ಅದನ್ನ ತಗೊಳ್ಳಿ. ಯಾಕಂದ್ರೆ ಇವಾಗ ಎಲ್ಲಾ ರೀತಿಯಾಗಿರುವಂತ ಚೇಂಜಸ್ಗಳು, ಎಲ್ಲಾ ರೀತಿಯಾಗಿರುವಂತ ಒಂದಷ್ಟು ಗೊಂದಲಗಳು ಇರೋದ್ರಿಂದ ಗೌರ್ಮೆಂಟ್ ಅಲ್ಲಿ ಎಲ್ಲದಕ್ಕೂ ತೊಂದರೆ ಆಗ್ತಾ ಇದೆ. ಸೊ ಎಲ್ಲಾ ರೀತಿ ತೊಂದರೆಗಳು ಇರೋ ಕಾರಣ ಇವಾಗ ಮುಂದಕ್ಕೂ ಕಷ್ಟ ಆಗುತ್ತೆ. ಇವಾಗ ಏನಿದೆ ಅದನ್ನ ನೀವು ತಗೊಳ್ಳಿ, ಇಲ್ಲ ಅಂತ ಅಂದ್ರೆ ಅದನ್ನು ಸಿಗೋದಿಲ್ಲ. 30ನೇ ಕಂತಿನ ಹಣದವರೆಗೂ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್, ಆಗ್ತಾ ಇದೆ, ಎಲ್ಲರ ಖಾತೆಗೂ ಬರ್ತಾ ಇದೆ. ಯಾರ್ಯಾರಿಗೆ ಬಂದಿಲ್ಲ 28, 27ರಿಂದ ಬಂದಿಲ್ಲ ಅಂದ್ರೆ ದಯವಿಟ್ಟು ತಾಲೂಕ್ ಆಫೀಸಿಗೆ ಒಂದ್ಸಲ ವಿಸಿಟ್ ಮಾಡಿ. ಬಿಕಾಸ್ ಬೇರೆ ಆಪ್ಷನ್ ಇಲ್ಲ ನಮ್ಗೆ, ತಾಲೂಕ್ ಆಫೀಸ್ಗೆ ಹೋದ್ರೇನೆ ಇದಕ್ಕೆ ಸೊಲ್ಯೂಷನ್ ಸಿಗುವಂತದ್ದು. ಸೊ ಗೃಹಲಕ್ಷ್ಮಿ ಯುವ ನಿಧಿ ಬಗ್ಗೆ ಇಷ್ಟೇ ಅಪ್ಡೇಟ್ಸ್ ಇರೋದು. ಲೇಟೆಸ್ಟ್ ಆಗಿ ಅದೇ ರೀತಿ ಅಪ್ಡೇಟ್ಸ್ ಬಂದಿಲ್ಲ. ನೆನ್ನೆನೆ ಹೇಳಿದೀನಿ, ತೀರ್ಕೊಂಡಿರೋರ್ ಖಾತೆಗೆ ಅಮೌಂಟ್ ಹೋಗಿರೋದು ಅದನ್ನ ರಿಕವರಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಅದನ್ನ ರಿಕವರಿ ಮಾಡ್ತಾರೆ. ಬಿಟ್ ಬೇರೆ ಅದೇ ರೀತಿ ಅಪ್ಡೇಟ್ಸ್ಗಳು ಸದ್ಯಕ್ಕೆ ಮಟ್ಟಿಗೆ ಬಂದಿಲ್ಲ. ಇದಿಷ್ಟು ಅಪ್ಡೇಟ್ಸ್ಗಳಿದೆ. ನೆಕ್ಸ್ಟ್ ಏನೇ ಇದ್ರು ನಾನು ಖಂಡಿತ ಅಪ್ಡೇಟ್ ಮಾಡ್ತೀನಿ. ನಿಮ್ಗೆ ಏನೇ ಡೌಟ್ ಇದ್ರು ಕಾಮೆಂಟ್ ಅಲ್ಲಿ ತಿಳಿಸಿ. ರೇಷನ್ ಕಾರ್ಡ್ ಅಪ್ಲಿಕೇಶನ್ಸ್ಗಳು ಅರ್ಜಿ ಓಪನ್ ಆಗಿಲ್ಲ, ಅದನ್ನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ. ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂತ ಗೌರ್ಮೆಂಟ್ ಇಂದ ಅಪ್ಡೇಟ್ ಬರ್ತಾ ಇಲ್ಲ. ಇಷ್ಟು ಅಪ್ಡೇಟ್ ಓಕೆನಾ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.